ದರ್ಶನ್ ಅಭಿಮಾನಿಯ ಟ್ವೀಟ್ಗೆ ಕಿಚ್ಚ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದರ್ಶನ್ ಸುದೀಪ್ ಜೊತೆಗಿನ ಫೋಟೋ ಹಾಕಿದಂತಹ ಅಭಿಮಾನಿ ದರ್ಶನ್ ಬಗ್ಗೆ ಒಂದು ಮಾತು ಹೇಳಿ ಅಂತ ಆತ ಟ್ವೀಟ್ ಮಾಡಿದ್ದಾನೆ. ಯಾವಾಗಲೂ ಅವರಿಗೆ ಒಳ್ಳೇದಾಗ್ಲಿ ಅಂತ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ದರ್ಶನ್ ಅಭಿಮಾನಿ ಫೋಟೋಗೆ ಸುದೀಪ್ ರೀಟ್ವೀಟ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಸ್ಟಾರ್ ವಾರ್ ನಡೀತಾ ಇದೆ. ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದಂತಹ ಹೇಳಿಕೆಯಿಂದಾಗಿ ವ್ಯಾಪಕವಾಗಿ ಆಕ್ರೋಶ ಜೊತೆಗೆ ಫ್ಯಾನ್ ವಾರ್ಗೂ ಕಾರಣವಾಗಿತ್ತು. ತದನಂತರದಲ್ಲಿ ಅದಕ್ಕೆ ಸಮಜಾಯಿಷಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಯ ಟ್ವೀಟ್ಗೆ ಕಿಚ್ಚ ಸುದೀಪ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಭಿಮಾನಿ ದರ್ಶನ್ ಹಾಗೇನೆ ಸುದೀಪ್ ಜೊತೆಗಿನ ಒಂದು ಫೋಟೋನ ಹಂಚಿಕೊಂಡಿದ್ದಾರೆ. ದರ್ಶನ್ ಬಗ್ಗೆ ಒಂದು ಮಾತು ಹೇಳಿ ಅಂತ ಅಲ್ಲಿ ಕ್ಯಾಪ್ಷನ್ ಅನ್ನ ಹಾಕಿರುವಂಥದ್ದು. ಇದಕ್ಕೆ ರೀಟ್ವೀಟ್ ಮಾಡಿರುವಂತಹ ಸುದೀಪ್ ಅವರಿಗೆ ಒಳ್ಳೆಯದಾಗಲಿ ಅಂತ ಒಂದು ಮೆಸೇಜ್ ಅನ್ನು ಮಾಡಿದ್ದಾರೆ. ಸರ್ಫರಾಜ್ ಖಾನ್ ನಿವಾಸದಲ್ಲಿ ಲೋಕಾದಾಳಿ ಮುಕ್ತಾಯವಾಗಿದೆ. ಸರ್ಫರಾಜ್ ಬಳಿ 14.38 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಸರ್ಫರಾಜ್ ವಕ್ಫ್ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಪಿಎ ಆಗಿ ಇದ್ದಾರೆ. ಇನ್ನು ಸರ್ಫರಾಜ್ ಖಾನ್ಗೆ ಸೇರಿದಂತಹ 13 ಸ್ಥಳಗಳಲ್ಲಿ ಲೋಕಾಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸರ್ದಾರ್ ಸರ್ಫರಾಜ್ ಖಾನ್ ಸ್ಥಿರಾಸ್ತಿ ಮೌಲ್ಯ 8.44 ಕೋಟಿ, 4 ವಾಸದ ಮನೆ, 35 ಎಕರೆ ಜಮೀನಿದೆ. ಕೃಷಿ ಜಮೀನು ದಾಖಲೆ ಕೂಡ ಪತ್ತೆಯಾಗಿದೆ. ಸರ್ದಾರ್ ಸರ್ಫರಾಜ್ ಖಾನ್ ಚರಾಸ್ತಿ ಮೌಲ್ಯ 5.93 ಕೋಟಿ ಅಂತ ಗೊತ್ತಾಗಿದೆ. ಇನ್ನು 66,500 ರೂಪಾಯಿ ಹಣ, 2.99 ಲಕ್ಷ ಮೌಲ್ಯದ ಚಿನ್ನ ಕೂಡ ಪತ್ತೆಯಾಗಿದೆ. ಇನ್ನು ಎಫ್ಡಿಯಲ್ಲಿ 1.29 ಕೋಟಿ ರೂಪಾಯಿ ಇಟ್ಟಿದ್ದಾರೆ.